ಶಿರಾನಗರದ ರಂಗನಾಥ ಕಾಲೇಜ್ ಆವರಣದಲ್ಲಿ ಇಂದು ನಡೆದ ಪಿ ಮೂಡ್ಲೇಗೌಡರವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಮಾಜಿ ಶಾಸಕರು ಇವರ ಸ್ಮರಣಾರ್ಥಕವಾಗಿ SSLC ಹಾಗೂ PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ CM ರಾಜೇಶ್ ಗೌಡ ಹಾಗೂ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ SR ಗೌಡ, ಕುಂಟೆ ಚೀಗರ ಸಂಘದ ಅಧ್ಯಕ್ಷ ಮುಕುಂದಪ್ಪ, ಡಾಕ್ಟರ್ ರಾಮಕೃಷ್ಣ, ಮೋಹನ್ ಜಿ, R ರಂಗನಾಥ್, ಪ್ರಕಾಶ್ ಗೌಡ, ಮೂಡಲಗಿರಿಗೌಡ, ರಾಜಣ್ಣ, ಮಹಾಲಿಂಗಪ್ಪ, ಜುಂಜೇಗೌಡ, ಜನಾರ್ದನ್, ರಾಧಾಕೃಷ್ಣ, ಬಾದೇಗೌಡ, ತಿಮ್ಮಯ್ಯ, ಮುದ್ದು ಗಣೇಶ್ ಮುಂತಾದವರು ಉಪಸ್ಥಿತರಿದ್ದರು. ಮಾಜಿ ಶಾಸಕರು, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ತಾಲೂಕಿನ ಹೆಮ್ಮೆ ಅಂತಾನೆ ಹೇಳ್ಬಹುದು. ಅವರ ಸ್ಮರಣಾರ್ಥ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಿದಾಗಲೂ ಕೂಡ ನಾವು ಯಾವ ಒಂದು ಉದ್ದೇಶ, ಯಾರ ಸ್ಮರಣಾರ್ಥ ಆ ಕಾರ್ಯಕ್ರಮ ಮಾಡ್ತಿದ್ವಿ ಅಂತಕ್ಕಂಥದ್ದು ಕೆಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ರಂಗನಾಥಪ್ಪ ಅವ್ರು ಮಾತಾಡ್ತಾ ಹೇಳಿದ್ರು ಕೆಲವಾರು ವಿಚಾರಗಳು, ಮೂಡ್ಲೇಗೌಡರ ಬಗ್ಗೆ, ಅವರ ಹಿರಿತನ, ಅವರ ಸರಳತೆ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಆದರ್ಶಗಳ ಬಗ್ಗೆ ಕೆಲವಾರು ವಿಷಯಗಳನ್ನ ಅವ್ರ ಮೆಲ್ಕ್ ಹಾಕಿದ್ರು. ಮೂಡ್ಲೇಗೌಡರು ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಪ್ರಪ್ರಥಮವಾಗಿ ನಮ್ಗೆ ಸ್ವಾತಂತ್ರ್ಯ ಪೂರ್ವದ ಕಾಲ ಒಂದು ಚಿತ್ರಣ ನಮ್ಮ ಮುಂದೆ ಬರುತ್ತೆ. ಮಹಾತ್ಮ ಗಾಂಧೀಜಿಯವರು, ಅವರ ತತ್ವಗಳು, ಅವರ ತತ್ವಗಳನ್ನು ಆಧರಿಸಿ ಬಾಳಿ ಬದುಕಿದಂತಹ ಸ್ವತಂತ್ರ ಹೋರಾಟಗಾರರುಗಳ ಪೈಕಿ ನಮ್ಮ ತಾಲೂಕಿನಲ್ಲಿ P ಮೂಡ್ಲೇಗೌಡರು ಪ್ರಮುಖರು. ಅಂದಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಕರೆ ಕೊಡ್ತಾರೆ, ಬ್ರಿಟಿಷರಿಗೆ ಒಂದು ಆದಾಯ, ಕಂದಾಯ ರೂಪದಲ್ಲಿ ಏನೋ ಒಂದು ಆದಾಯ ಬರ್ತಾ ಇದೆ, ಅದಕ್ಕೆ ನಾವು ನಷ್ಟ ಉಂಟು ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಏನು ಮದ್ಯ ಮಾರಾಟ ಮಾಡ್ತಿದ್ರು, ಮದ್ಯ ಮಾರಾಟದ ಮೂಲಕ ಕಂದಾಯ ಬ್ರಿಟಿಷ್ ಸರ್ಕಾರಕ್ಕೆ, ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ತಲುಪ್ತಿತ್ತು. ಆ ಒಂದು ಕಂದಾಯವನ್ನು ನಾವು ಕಡಿತಗೊಳಿಸ್ಬೇಕು, ಕುಂಠಿತಗೊಳಿಸ್ಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ಆ ಮಾರಾಟಕ್ಕೆ ಕಡಿವಾಣವನ್ನು ಹಾಕಿ ಅಂತ ಹೇಳಿಬಿಟ್ಟು ಒಂದು ಸಂದೇಶವನ್ನು ಗಾಂಧೀಜಿಯವರು ಕೊಡ್ತಾರೆ. ಆ ಸಂದರ್ಭದಲ್ಲಿ ಈ ಮೂಡ್ಲೇಗೌಡರು ಪ್ರಮುಖ ಪಾತ್ರವನ್ನು ವಹಿಸಿ ಆ ಮದ್ಯದ ಮಡಿಕೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾವು ಒಡೆದಾಕಿ ಬ್ರಿಟಿಷ್ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ. ಅಂತ ಒಂದು ಗಾಂಧಿಯ ಕರೆಗೆ ಒಂದು ಪ್ರಾಮುಖ್ಯತೆ ಆ ಸಂದರ್ಭದಲ್ಲಿ ಇತ್ತು. ಗೋಪಾಲಕೃಷ್ಣ ಅಡಿಗರು ಅಂತ ಹೇಳ್ಬಿಟ್ಟು ಆಧುನಿಕ ಕವಿಗಳು, ಕುಂದಾಪುರದವರವರು, ಬಹಳ ಕಾವ್ಯಗಳನ್ನು, ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು. ಅವರು ಅನೇಕ ಯುಗ ಪುರುಷರನ್ನು ಹೋಲಿಕೆ ಮಾಡ್ತಾ, ನಾನು ಕೂಡ ಯಾಕೆ ಅವ್ರಲ್ಲಿ ಆಗ್ಲಿಲ್ಲ ಅಂತಕ್ಕಂಥದ್ದೊಂದು ಕಾವ್ಯವನ್ನು ಬರೀತಾರೆ, ನನ್ನ ಅವತಾರ ಅಂತ ಹೇಳ್ಬಿಟ್ಟು ಒಂದು ಕಾವ್ಯ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಗಾಂಧಿ ಇರ್ತಾನೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಬಸವಣ್ಣ ಇರ್ತಾನೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ರಾಮಾನುಜರ್ ಇರ್ತಾರೆ, ಶಂಕರಾಚಾರ್ಯ ಇರ್ತಾರೆ, ಸ್ವಾಮಿ ವಿವೇಕಾನಂದ ಇರ್ತಾರೆ. ಆದ್ರೆ ನಾವ್ ಯಾಕೆ ಅವ್ರ ರೀತಿ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅವತಾರದಲ್ಲಿ ಗಾಂಧೀಜಿ ಬಗ್ಗೆ ಹೋಲಿಕೆ ಮಾಡ್ಕೊಂಡು ಒಂದು ಪದ್ಯವನ್ನು ಬರೀತಾರೆ. ನಾನು ಅವನು ಒಂದೇ ಲೋಹ, ಕಬ್ಬಿಣ ಕರಿ ಕಬ್ಬಿಣ, ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಹೋಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ಅಂತ ಹೇಳಿ. ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ಅಂದ್ರೆ ನಾನು ಗಾಂಧೀಜಿಗೂ, ನನ್ಗೂ ಗಾಂಧೀಜಿಗೂ ಏನು ವ್ಯತ್ಯಾಸ ಇಲ್ಲ. ನಾನು ಚರ್ಮ ಮೂಳೆ ಮಾಂಸಗಳಿಂದ ತುಂಬಿದ ದೇಹ, ಗಾಂಧೀಜಿ ಅವ್ರದ್ದು ಕೂಡ ಚರ್ಮ ಮೂಳೆ ಮಾಂಸಗಳಿಂದ ತುಂಬಿದ ದೇಹ. ಆದ್ರೆ ಯಾವ ಅಮೃತ ರಸವ ಅವ್ರನ್ನ ತಾಕ್ತೋ ಅಥವಾ ಯಾವ್ದೋ ಪರುಷನ ಮಡಿಯೋ ಅವ್ರನ್ನ ತಾಕಿತೋ, ಹೋಗುವಾಗ ಗಟ್ಟಿ ಚಿನ್ನವಾಗಿ ಸಾಗ್ಬಿಟ್ರು ಈ ಗಾಂಧೀಜಿ ಅವರು. ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ ಅಂತಕ್ಕಂಥದ್ದೊಂದು ಹೋಲಿಕೆಯ ಮಾತನ್ನು, ಕಾಲ್ಪನಿಕವಾಗಿ ಹೋಲಿಕೆಯ ಮಾತನ್ನು ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ. ಕೂಡ ನಾವ್ ಯಾಕೆಂದ್ರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಂದ ತಕ್ಷಣ ನಮ್ಮೆಲ್ರಿಗೂ ಒಂದ್ ರೀತಿ ಗೌರವ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಹೋರಾಟಗಾರರಿರ್ತಕ್ಕಂತ ಒಂದು ಧ್ಯೇಯ, ಆದರ್ಶಗಳು ಇವತ್ತೀಗಿನ ರಾಜಕಾರಣಿಗಳಲ್ಲಿ ಯಾರು ಕೂಡ ಬರೋದಿಕ್ ಸಾಧ್ಯ ಆಗಲ್ಲ. ಅಂದಿನ ರಾಜಕಾರಣಿಗಳು ಕೇವಲ ತತ್ವ ಸಿದ್ಧಾಂತಗಳಿಗೆ, ಒಂದ್ ರೀತಿ ಜನೋಪಕಾರ ಸೇವೆಗಳಿಗೆ ಮೀಸಲಾಗಿಟ್ಟು ಅಂದಿನ ಅವರ ವೃತ್ತಿಯನ್ನ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ರು. ಇವತ್ತಿನ ದಿನಗಳ ಎಲ್ಲವೂ ಕೂಡ ನಾವು ಮರ್ತ ಹೋಗ್ತಾ ಇದ್ವಿ.
ಅವ್ಯಾವೂ ಕೂಡ ಇವತ್ತು ನಮ್ ಕಣ್ಮುಂದ್ ಬರ್ತಿಲ್ಲ. ಇವತ್ತು ಕೇವಲ ಯಾವಾಗಲೂ ಕೂಡ ಒಂದು ಪ್ರಚಾರದಲ್ಲಿ, ಆ ಪ್ರಚಾರದಲ್ಲೇ ಕೂಡ ಹೆಸರು ಗಳಿಸಿ ಅವ್ನ್ ಕೆಟ್ಟದ್ ಮಾಡ್ತಾನೋ ಒಳ್ಳೇದ್ ಮಾಡ್ತಾನೋ ಅದು ಮುಖ್ಯನೇ ಆಗ್ತಾ ಇಲ್ಲ. ಆದ್ರೆ ಒಂದು ಯಾರು ಪ್ರಚಾರದಲ್ಲಿ ಇರ್ತಾರೆ ಅವನಿಗೆ ನಮ್ ಜನರು ಮಾರುವಾಗ್ತಕ್ಕಂತ ಒಂದು ಸಂದಿಗ್ಧತೆ, ಒಂದು ವಾತಾವರಣ ಈಗ ಸಮಾಜದಲ್ಲಿ ಈಗಾಗ್ಲೇ ಬಂದ್ಬಿಟ್ಟಿದೆ. ಅದರಿಂದ ಇಂಥ ನಿಜಕ್ಕೂ ಕೂಡ ಉತ್ತಮ ಸಿದ್ಧಾಂತಿಗಳು, ಹೋರಾಟಗಾರರನ್ನ ನಾವೆಲ್ಲರೂ ಕೂಡ ಮರಿತಾ ಇದ್ದೀವಿ. ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಅವರ ಅವರ ಅಳಿಯವರು ಇಲ್ಲ ಈ ಒಂದು ಕಾರ್ಯಕ್ರಮ, ಅವರ ಸ್ಮರಣಾರ್ಥ ಒಂದು ಸರಳ ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆಯನ್ನ, ಉತ್ತಮವಾದಂತ ಆಲೋಚನೆಯನ್ನ ಮಾಡಿ ಈ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದಾರೆ. ನಿಜ ಕೂಡ ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಜರುಗಬೇಕು. ಯಾಕಂದ್ರೆ ಇದು ಬಹಳ ನಮ್ಮೆಲ್ರಿಗೂ ಕೂಡ ಒಂದ್ ರೀತಿ ಇಂದಿನ ಜನರ ಅವರ ಒಂದು ಒಡನಾಟ, ಅವ್ರ ಜೀವನ ಚರಿತ್ರೆ, ಅವರ ಯಾವ ರೀತಿ ಈ ಒಂದು ತಾಲ್ಲೂಕಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟು ಯಾವ ರೀತಿ ಜನರ ಸೇವೆಯಲ್ಲಿ ಅವ್ರು ಭಾಗವಹಿಸಿದ್ರು ಅಂದಾಗ ಕೂಡ ನಮಗೂ ಕೂಡ ಆ ಒಂದು ಪರಿಕಲ್ಪನೆ ಬರೋದಿಕ್ಕೆ, ಆ ಒಂದು ಆದರ್ಶಗಳು ನಮ್ಮಲ್ಲೂ ಕೂಡ ಮೈಗೂಡಿಸ್ಕೊಂಬೋದಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ನಮ್ಮ ಎಲ್ಲಾ ವಿದ್ಯಾರ್ಥಿನಿಯಲ್ಲಿ ಬಹಳಷ್ಟು ಇವತ್ತು ಬಹಳ ತಾಂತ್ರಿಕವಾಗಿ ವೈಜ್ಞಾನಿಕತೆ ನಾವು ಹೋಗ್ತಾ ಇದೀವಿ. ಆದ್ರೂ ಕೂಡ ಇಂದಿನ ಆಚಾರ ವಿಚಾರಗಳನ್ನ ನಾವ್ಯಾರು ಕೂಡ ಮೆಲುಕಾಗ್ತಾ ಇಲ್ಲ. ಅವು ಇವತ್ತು ನಮ್ಮೆಲ್ರಿಗೂ ಕೂಡ ಬಹಳ ತಳಪಾಯ. ಆ ತಳಹದಿ ಮೇಲೇನೆ ನಾವೆಲ್ಲರೂ ಕೂಡ ಹೋದಾಗ ಮಾತ್ರ ಈ ಒಂದು ಸುಭದ್ರವಾಗ್ತಕ್ಕಂತ ಸಮಾಜ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ನಾನು ಹೆಚ್ಚು ಮುಳ್ಳೇಗೌಡರ ಬಗ್ಗೆ ನನ್ಗೆ ವಿಚಾರ ಗೊತ್ತಿಲ್ಲ. ಆದ್ರೂ ಕೂಡ ಕೆಲವರು ಜನರು ಮಾತಾಡ್ತಕ್ಕಂಥದ್ದು ದಿನದಲ್ಲಿ ನಾನು ನೋಡಿದಾಗ ಅವರೊಬ್ಬ ಬಹಳಷ್ಟು ಸರಳ ವ್ಯಕ್ತಿ. ಎಲ್ರ ಜೊತೆನಲ್ಲೂ ಕೂಡ ಯಾವಾಗ್ಲೂ ಒಂದ್ ರೀತಿ ನಗ್ನಗ್ತಾ ಎಲ್ರ ಜೊತೆನಲ್ಲೂ ಓಲೈಕೆ ಮಾಡ್ಕೊಂಡಿರ್ತಕ್ಕಂತ ಒಬ್ಬ ವ್ಯಕ್ತಿ. ಅಂತವರು ಕೂಡ ಈ ತಾಲ್ಲೂಕಿಗೆ ಒಬ್ಬ ಶಾಸಕರಾಗಿ, ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿ ಅವ್ರದೇ ಆದಂತ ಕೊಡುಗೆಯನ್ನ ಈ ತಾಲ್ಲೂಕಿಗೆ ಬಿಟ್ಟೋಗಿರ್ತಾರೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.